ಹೆಲೋ ಎಸ್ಪೆರೆಂಟ್ಸ್, ಇವತ್ತಿನ 1 ಮಿನಿಟ್ 1 PYQ ನ ನೋಡೋಣ. ಇಲ್ಲಿ ಬ್ಲಡ್ ರಿಲೇಷನ್ ಮೇಲೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. P ಈಸ್ ದ ಬ್ರದರ್ ಆಫ್ Q. P ಈಸ್ ದ ಬ್ರದರ್ ಆಫ್ Q. ನಾನಿಲ್ಲಿ ಮೇಲನ್ನ ಪ್ಲಸ್ ಅಂತ ತಗೊಳ್ತೀನಿ, ಫಿಮೇಲ್ ಅನ್ನ ಮೈನಸ್ ಅಂತ ತಗೊಳ್ತೀನಿ ಅಷ್ಟೇನೆ. ಅಂಡ್ Q ಅಂಡ್ R ಅಂದ್ರೆ ಬೋತ್ Q ಮತ್ತೆ R ಗೆ P ಏನಾಗಿದೆ ಬ್ರದರ್ ಅಂತ. ಬಟ್ Q ಮತ್ತೆ R ನ ಜೆಂಡರ್ ಕೊಟ್ಟಿಲ್ಲ. S ಈಸ್ ಆರ್ಸ್ ಮದರ್. ಆರಿನ ಮದರ್ ಅಂತ ಹೇಳಿದ್ರೆ ಈ 3 ಜನಕ್ಕೂ ಕೂಡ ಏನಾಗಿರ್ತಾರೆ ಎಸ್ ಮದರ್ ಆಗಿರ್ತಾರೆ. ಟಿ ಈಸ್ ಪೀಸ್ ಫಾದರ್ ಅಂದ್ರೆ ಇವರಿಬ್ರು ಸ್ಪೌಸ್ ಆಗಿರ್ತಾರೆ. ಅಂದ್ರೆ ಎಸ್ಸಿನ ಹಸ್ಬೆಂಡ್ ಟಿ ಆಗಿರ್ತಾರೆ, ಇವ್ರು 3 ಜನಕ್ಕೂ ಟಿ ಫಾದರ್ ಆಗಿರ್ತಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಹೌ ಮೆನಿ ಆಫ್ ದ ಸ್ಟೇಟ್ಮೆಂಟ್ಸ್ ಡೆಫಿನೆಟ್ಲಿ ಟ್ರೂ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಎಸ್ ಅಂಡ್ ಟಿ ಆರ್ ಕಪಲ್. ಹೌದು, ಎಸ್ ಅಂಡ್ ಟಿ ಕಪಲ್ ಆಗಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ. ಕ್ಯೂ ಈಸ್ ಟಿ ಸನ್. ಟಿಗೆ ಕ್ಯೂ ಏನಾಗಿರ್ತಾರೆ ಸನ್ ಅಂತ. ಬಟ್ ಕ್ಯೂಗೆ ನಮಗೆ ಜೆಂಡರ್ ಗೊತ್ತಿಲ್ಲ. ಕ್ಯೂ ಡಾಟರ್ ಆರೋ ಆಗ್ಬೋದು ಅಥವಾ ಸನ್ ಆರೋ ಆಗ್ಬೋದು. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು. ಟಿ ಈಸ್ ಕ್ಯೂಸ್ ಫಾದರ್. ಹೌದು, ಕ್ಯೂಗೆ ಟಿ ಫಾದರ್ ಕರೆಕ್ಟ್. ಎಸ್ ಈಸ್ ಪೀಸ್ ಮದರ್. ಪಿ ನ ಮದರ್ ಎಸ್. ಹೌದು. ಆರ್ ಈಸ್ ಟೀಸ್ ಡಾಟರ್. ಆರು ಟಿ ನ ಡಾಟರ್ ಅಂತ ಹೇಳಿದ್ದಾರೆ. ಆರ್ ನ ಜೆಂಡರ್ ಕೊಟ್ಟಿಲ್ಲ, ಹಾಗಾಗಿ ಡಾಟರ್ ಆರೋ ಆಗ್ಬೋದು, ಸನ್ ಆರೋ ಆಗ್ಬೋದು. ಆದ್ರಿಂದ ಈ ಸ್ಟೇಟ್ಮೆಂಟ್ ಏನಾಗಿರುತ್ತೆ ತಪ್ಪಾಗಿರುತ್ತೆ. ಪಿ ಈಸ್ ಎಸ್ ಸನ್. ಪಿ ಏನಾಗಿರುತ್ತಾರೆ ಎಸ್ಸಿನ ಸನ್. ಹೌದು, ಪಿ ನ ಜೆಂಡರ್ ಏನ್ ಕೊಟ್ಟಿದ್ದಾರೆ ಮೇಲ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟು ಕರೆಕ್ಟ್ ಆಗಿರುತ್ತೆ. ಇಲ್ಲೇನ್ ಕೇಳಿರೋದೆ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. 1 2 3 4. ಸೊ ಓನ್ಲಿ 4. ಥ್ಯಾಂಕ್ ಯು.